ಎಲ್ರಿಗೂ ಸ್ವಾಗತ. ಹೂವುಗಳನ್ನು ಬಳಸದೆ ದೇವರ ಪೂಜೆಯನ್ನು ಮಾಡುವುದು ಅಪೂರ್ಣ. ಪೂಜೆಯ ಪೂರ್ಣ ಫಲ ನಿಮಗೆ ದೊರೆಯಬೇಕಾದರೆ ದೇವರನ್ನು ಫಲಪುಷ್ಪಗಳಿಂದ ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು. ಆಯಾ ದೇವರಿಗೆ ಪ್ರಿಯವಾದ ಹೂವುಗಳನ್ನು ಪೂಜೆಯಲ್ಲಿ ಉಪಯೋಗಿಸಲಾಗುತ್ತದೆ. ಪೂಜೆಯನ್ನು ಹೂವುಗಳೊಂದಿಗೆ ಮಾಡುವುದು ದೇವರನ್ನು ಒಲಿಸಿಕೊಳ್ಳುವ ಸರಳ ಮಾರ್ಗವಾಗಿದೆ. ನೀವು ಪೂಜೆ ಮಾಡುವಾಗ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬೀಳುವುದನ್ನು ಗಮನಿಸಿರಬಹುದು. ಅನೇಕರು ಇದನ್ನು ದೇವರ ಪ್ರಸಾದವೆಂದು ಕಣ್ಣಿಗೆ ಒತ್ತಿ ಇಟ್ಟುಕೊಳ್ಳುತ್ತಾರೆ. ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬೀಳುವುದು ನಮಗೆ ಕೆಲವೊಂದು ಸೂಚನೆಗಳನ್ನು ನೀಡುತ್ತದೆ ಎಂಬುದು ಅನೇಕರಿಗೆ ತಿಳಿದಿಲ್ಲ. ನಾವು ದೇವರನ್ನು ಪೂಜಿಸುವಾಗ ಅಥವಾ ಹೂವಿನ ಮಾಲೆಯು ಅರ್ಪಿಸಿದ ಕೂಡಲೇ ಕೆಳಗೆ ಬೀಳುವುದನ್ನು ಗಮನಿಸಿರಬಹುದು. ಇದಕ್ಕೆ ಸಂಬಂಧಿಸಿದಂತೆ ಶಾಸ್ತ್ರವು ನಮಗೆ ಅನೇಕ ವಿಚಾರಗಳನ್ನು ಹೇಳಿದೆ. ಅವುಗಳ ಕುರಿತು ಮಾಹಿತಿ ಹೀಗಿದೆ. ನಾವು ದೇವರನ್ನು ಪೂಜಿಸುವಾಗ ಹೂವಿನ ಹಾರವನ್ನು ದೇವರಿಗೆ ಅರ್ಪಿಸಿದ ತಕ್ಷಣ ಆ ಹೂವಿನ ಹಾರವು ಕೆಳಗೆ ಬಿದ್ದರೆ ಅದು ನಾವು ಮಾಡುತ್ತಿರುವ ಪೂಜೆಯಲ್ಲಿ ಅಥವಾ ಭಕ್ತಿಯಲ್ಲಿ ಯಾವುದೋ ಒಂದು ಕೊರತೆ ಇದೆ ಎಂಬುದನ್ನು ಸೂಚಿಸುತ್ತದೆ. ಇದು ನಮಗೆ ದೇವರು ನೀಡುತ್ತಿರುವ ಎಚ್ಚರಿಕೆಯ ಸಂಕೇತವಾಗಿರುತ್ತದೆ. ದೇವರಿಗೆ ಹಾರವನ್ನು ಅರ್ಪಿಸಿದ ತಕ್ಷಣವೇ ಅದು ಕೆಳಗೆ ಬಿದ್ದರೆ ನಾವು ನಮ್ಮ ಆಂತರಿಕ ಮನಸ್ಸು ಮತ್ತು ಭಾವನೆಗಳನ್ನು ಶುದ್ಧವಾಗಿ ಹಾಗೂ ಸಮರ್ಪಣೆಯ ರೂಪದಲ್ಲಿ ಇಟ್ಟುಕೊಳ್ಳಬೇಕು. ಯಾವುದೇ ಆಡಂಬರವಿಲ್ಲದೆ ಶುದ್ಧವಾಗಿ ಮಾಡಿದ ಪೂಜೆಯೂ ಕೂಡ ನಮಗೆ ಸಂಪೂರ್ಣ ಪ್ರಯೋಜನವನ್ನು ನೀಡುತ್ತದೆ. ಪೂಜೆಯಲ್ಲಿ ನಾವು ನಮ್ಮ ಭಾವನೆಗಳನ್ನು ಆದಷ್ಟು ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಪೂಜೆಯ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಹೂವುಗಳು ಮತ್ತು ಮಾಲೆಗಳು ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದರೆ ಅದನ್ನು ನೀವು ದೇವರು ನಿಮಗಾಗಿ ಕಳುಹಿಸಿದ ಸಂಕೇತವೆಂದು ಪರಿಗಣಿಸಬೇಕು. ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಿದ್ದರೆ ಮತ್ತು ಅವನು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ ಎಂಬುದನ್ನು ನಿಮಗೆ ಅರ್ಪಿಸಿದ ಹೂವನ್ನು ಕೆಳಗೆ ಹಾಕುವ ಮೂಲಕ ಸೂಚಿಸುತ್ತಾನೆ. ಈ ರೀತಿಯಾದಾಗ ನೀವು ಚಿಂತಿಸುವ ಅಗತ್ಯವಿಲ್ಲ. ದೇವರು ನೀಡಿರುವ ಈ ಚಿಹ್ನೆಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಜೀವನದಲ್ಲಿ ಸಕಾರಾತ್ಮಕ ಹೆಜ್ಜೆಗಳನ್ನು ಇಡಬೇಕು ಮತ್ತು ನಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾವು ತಂದುಕೊಳ್ಳಬೇಕು. ದೇವರಿಗೆ ಅರ್ಪಿಸಿದ ಹೂವುಗಳು ಅಥವಾ ಹೂಮಾಲೆ ಕೆಳಗೆ ಬೀಳುವುದು ಕೇವಲ ಶುಭ ಸೂಚನೆಯನ್ನು ಮಾತ್ರವಲ್ಲ, ಅಶುಭ ಸೂಚನೆಯನ್ನು ನೀಡುತ್ತದೆ. ಈ ಸನ್ನಿವೇಶವು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಮುಂಬರುವ ಸಮಸ್ಯೆಗಳ ಅಥವಾ ತೊಂದರೆಗಳ ಸೂಚನೆಯೂ ಆಗಿರಬಹುದು. ಭವಿಷ್ಯದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಇದು ನಮ್ಮನ್ನು ಎಚ್ಚರಿಸುತ್ತಿರುವ ಸೂಚನೆಯೂ ಆಗಿರಬಹುದು. ದೇವರಿಗೆ ಅರ್ಪಿಸಿದ ಹೂ ಅಥವಾ ಹೂಮಾಲೆ ಕೆಳಗೆ ಬಿದ್ದಾಗ ಅದನ್ನು ನಾವು ಶುಭ ಸೂಚನೆ ಎಂದುಕೊಳ್ಳುವುದು ತಪ್ಪು. ಅದು ನಮಗೆ ಎದುರಾಗುವ ತೊಂದರೆಗಳ ಸೂಚನೆಯೂ ಆಗಿರಬಹುದು. ಹಾಗಾಗಿ ಇಂತಹ ಘಟನೆ ಸಂಭವಿಸಿದಾಗ ಎಲ್ಲದಕ್ಕೂ ನಾವು ಸಿದ್ಧರಾಗಿರಬೇಕು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ and subscribe to Aishwani.